ಇವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ಚುನಾವಣೆ ನಡೀತಾ ಇದೆ, ಉಪಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಕಳೆದ ಈ ಕ್ಷೇತ್ರದಲ್ಲಿ ಏನು 8 MLA ಕ್ಷೇತ್ರ ಬರುತ್ತೆ ದಾವಣಗೆರೆಯಲ್ಲಿ, ಇದುವರೆಗೂ ಬಿಜೆಪಿ ಒಂದು ಸಾರಿ ಗೆದ್ದಿಲ್ಲ ಈ ಕ್ಷೇತ್ರದಲ್ಲಿ. ಆದರೆ ಈ ಬಾರಿ ಈ ಒಂದು ಉಪಚುನಾವಣೆಯಲ್ಲಿ ನಾವು 100% ಬಿಜೆಪಿನ ಶತಾಯಗತಾಯ ಗೆಲ್ಲಿಸ್ಕೊಳ್ಳೇಬೇಕು ಅಂತಂದು ಎಂಟೈರ್ ಬಿಜೆಪಿ ಟೀಮ್ ಯುನೈಟೆಡ್ ಆಗಿದೆ. ಸ್ಟೇಟ್ ಲೀಡರ್ಶಿಪ್ಪು, ಸೆಂಟ್ರಲ್ ಲೀಡರ್ಶಿಪ್ ಕೂಡ ಇಲ್ಲಿ ಭಾಳ ಆಸಕ್ತಿ ತೋರಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಬೆಂಬಲಕ್ಕೆ ನಮ್ಮ ಸ್ವಾಭಿಮಾನಿ ಬಳಗದಿಂದ ನಾನು ಕೂಡ ಬಿಜೆಪಿನ ಸೇರ್ತಾ ಇದ್ದೀನಿ ಕೆಲವೇ ದಿನಗಳಲ್ಲಿ. ಈಗ ಆಲ್ರೆಡಿ ಮಾನಸಿಕವಾಗಿ ಬಿಜೆಪಿ ಒಳಗೆ ಬಂದ್ಬಿಟ್ಟಿದ್ದೀನಿ. ಈ ಒಂದು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವ್ರನ್ನ ಗೆಲ್ಲಿಸ್ಕೋಬೇಕು ಅನ್ನೋದಾದರೆ ನಾವು ಒಂದು ಸಾಂಘಿಕ ಹೋರಾಟ ಮಾಡಬೇಕಾಗ್ತದೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಏನು ಒಂದು ಕುಂದುಕೊರತೆಗಳಿದ್ದಾವೆ, ಇದುವರೆಗೂ ಕೂಡ ಅಲ್ಲೇನೋ ಒಂದು ಅಭಿವೃದ್ಧಿ ರೀಚ್ ಆಗಿಲ್ಲ. ಅದನ್ನು ಜನಗಳಿಗೆ ಮನವರಿಕೆ ಮಾಡಿ ಇಲ್ಲಿವರೆಗೆ ಅವ್ರಿಗೆ ಆದಂಥ ಅನ್ಯಾಯಗಳನ್ನು ಮನವರಿಕೆ ಮಾಡಬೇಕು ಅಂತಂದು ನಾನು 4 ದಿನ ಈ ಕ್ಷೇತ್ರದಲ್ಲಿ ಪಾದಯಾತ್ರೆ ಹಮ್ಮಿಕೋಬೇಕಂತ ಇದ್ದೀನಿ. 3ನೇ ತಾರೀಕು ಶಿರಮಗೊಂಡಳ್ಳಿಯಿಂದ ಶುರುವಾಗಿ ಗ್ರಾಮೀಣ ಭಾಗಗಳ ಜೊತೆಗೆ ಈ ನಗರ ಭಾಗ ಏನಿದೆ ಅಲ್ಲೂ ಕೂಡ ಒಂದು ದಿನ ಪಾದಯಾತ್ರೆ ಇರ್ತದೆ. ನಾನು ಹಳ್ಳಿ ಲಿಸ್ಟ್ಗಳನ್ನೆಲ್ಲ ಹಾಕಿದ್ದೀನಿ. ಏಪ್ರಿಲ್ 3ನೇ ತಾರೀಕಿಂದ ಇದು ಸಂಪೂರ್ಣ ಪಾದಯಾತ್ರೆ ಇರುತ್ತೆ. ಅಂದರೆ ನಾವು ಕಾರ್ ಹತ್ತೋದು ಇಳಿಯೋದು ಹಂಗಿರಲ್ಲ. ಶಿರಮಗೊಂಡಳ್ಳಿಯಿಂದ ಪಾದಯಾತ್ರೆ ಶುರು ಮಾಡಿದರೆ ಪ್ರತಿ ಹಳ್ಳಿಗೂ ಪಾದಯಾತ್ರೆ ಮೂಲಕ ಹೋಗ್ತೀವಿ. ನಿಮಗೆ ನೆನಪಿದ್ರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ 8 MLA ಕ್ಷೇತ್ರ ಪಾದಯಾತ್ರೆ ಮಾಡಿದ್ದೆ. ಆ ಒಂದು ಅನುಭವ ಇರೋದ್ರಿಂದ ಈ ಒಂದು ಕ್ಷೇತ್ರದಲ್ಲಿ ಹಳ್ಳಿಗೆ ಹೋಗಿ ಯಾಕೆ ಈ ಚುನಾವಣೆ ಬಹಳ ಮುಖ್ಯ ದಾವಣಗೆರೆ ಕ್ಷೇತ್ರಕ್ಕೆ, ದಾವಣಗೆರೆ ಜನತೆಗೆ, ಹಾಗೆಯೇ ರಾಜ್ಯಕ್ಕೂ ಕೂಡ ಯಾಕೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಬೇಕು ಅನ್ನೋ ಒಂದು ಸಂದೇಶನ ನಾವೇ ಖುದ್ದಾಗಿ ಹಳ್ಳಿಗೆ ಹೋಗಿ ಪ್ರತಿಯೊಂದು ಗಲ್ಲಿಗೆ ಹೋಗಿ ನಾವು ಮುಟ್ಟಿಸ್ತೀವಿ. ಯಾಕೆ ಗೆಲ್ಲಬೇಕು ಬಿಜೆಪಿ? ಮೊದಲನೇದು, ಆಗಲೇ ಸತೀಶ್ ಅಣ್ಣರು ಹೇಳಿದ್ರು, ಒಂದು ಶ್ರೀಮಂತರು ವರ್ಸಸ್ ಬಡವರನ್ನೋ ಒಂದು ಕಾನ್ಸೆಪ್ಟ್ ಇದ್ದೇ ಇದೆ. ಒಂದು ಕುಟುಂಬಕ್ಕೆ ಎಷ್ಟಂತ ಅಧಿಕಾರ ಕೊಡಬೇಕು? ಒಂದೇ ಒಂದು ಕುಟುಂಬದಲ್ಲಿ ಆಲ್ರೆಡಿ ಸಾಕಷ್ಟು ಅಧಿಕಾರನ ಅನುಭವಿಸಿದ್ದಾರೆ ಹಲವಾರು ದಶಕಗಳಿಂದ. ಈಗಲೂ ಕೂಡ ಅಲ್ಲಿ ಮಿನಿಸ್ಟರ್ ಇದ್ದಾರೆ, MP ಇದ್ದಾರೆ. ಸಂಪ್ರದಾಯದ ಹೆಸರಲ್ಲಿ ಆ ಮನೆಯಲ್ಲಿ ಮರಣ ಆಗಿದೆ, ಹಾಗಾಗಿ ನಾವು ಅವರಿಗೆ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಸಂಪ್ರದಾಯದ ಹೆಸರಿನಲ್ಲಿ ರಾಜ್ಯದ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಅಹಿಂದ ಜನತೆಗೆ ಒಂದು ಮಸಿ ಬಳಿಯುವಂಥ ಕೆಲಸ ನಡೀತಾ ಇದೆ. ಈಗ ಆ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ನಾಳೆ ಗೆದ್ರು ಅಂತಂದ್ರೆ ಆಮೇಲೆ ಹೇಳ್ತಾರೆ ಹೊಸ ಸಂಪ್ರದಾಯ. ಈಗ ಹಾಲಿ MLA ಇದ್ದಾರೆ, ಹಾಗಾಗಿ ಆ ಸಂಪ್ರದಾಯದ ಪ್ರಕಾರ ನಾವು ಅವರಿಗೆ ಟಿಕೆಟ್ ಕೊಡಬೇಕು ಅಂತಂದು ನಾಳೆ ಯಾರಾದರೂ ಆ ಕ್ಷೇತ್ರದಲ್ಲಿ ಮೈನಾರಿಟಿ ಇರ್ಬೋದು, ಅಹಿಂದ ಇರ್ಬೋದು, ಟಿಕೆಟ್ ಕೇಳಿದಾಗ ಒಂದು ಹೊಸ ಸಬೂಬು ಹೇಳಿ ಪರ್ಮನೆಂಟ್ ಆಗಿ ಆ ಕ್ಷೇತ್ರನ ಅವರ ಕುಟುಂಬದಲ್ಲಿ ಇಟ್ಕೊಳ್ಳುವಂಥ ಒಂದು ದೊಡ್ಡ ಹುನ್ನಾರ ನಡೆದಿದೆ. ಆಮೇಲೆ ಇವತ್ತು ಬಿಜೆಪಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ, ಅದರಲ್ಲೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿರುವಂಥದ್ದು ಒಂದು ಬದಲಾವಣೆಯ ಸೂಚಕ. ನಿಮಗೆಲ್ಲ ಗೊತ್ತಿರೋಂಗೆ ನಂದು ಕೂಡ ಹೆಸರು ಬಂದಿತ್ತು. ಇಲ್ಲಿ ಈ ಕ್ಷೇತ್ರದಲ್ಲಿ OBC ಅಥವಾ ಅಹಿಂದ ಒಬ್ಬರಿಗೆ ಕೊಡಬೇಕಂತ ಇತ್ತು. ನಾನು ಅದು ಬೇರೆ ಏನಾದರೂ ಕಾರಣ ಇರಲಿ, ಆದರೆ ಶ್ರೀನಿವಾಸ್ ಅವರು ನನ್ನ ಸ್ವಂತ ಸಹೋದರ ಅಂತ ನಾನು ಭಾವಿಸಿ ಅತ್ಯಂತ ಸಂತೋಷದಿಂದ, ಯಾವುದೇ ಅಪೇಕ್ಷೆ ಇಲ್ಲದಂಗೆ, ಯಾವುದೇ ಒತ್ತಡ ಇಲ್ಲದಂಗೆ ನಾವೇ ಸ್ವಯಂ ಪ್ರೇರಿತರಾಗಿ, ಯಾಕೆಂತಂದರೆ ಈ ಒಂದು ಮೆಸೇಜ್ ಹೋಗ್ಬೇಕು. ಇವತ್ತು ಗಾಡ್ ಫಾದರ್ ಇಲ್ಲ ಅಂತಂದರೆ ರಾಜಕಾರಣದಲ್ಲಿ ಬೆಳೆಯೋಕ್ಕಾಗಲ್ಲ ಅನ್ನೋ ಒಂದು ವಾತಾವರಣ ಇದೆ. ನಮ್ಮಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡೋವಂಥವ್ರು, ಅದರಲ್ಲೂ ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡೋರು ಇವತ್ತು ರಾಜಕೀಯವಾಗಿ ಮೇಲ್ ಬೆಳಿಬೇಕು ಅಂತಂದರೆ ಭಾಳಷ್ಟು ಅಡೆತಡೆಗಳು ಇರ್ತವೆ. ಇವತ್ತೇನು ಈ ಒಂದು ಶಾಮನೂರು ಕುಟುಂಬ ಟಿಕೆಟ್ ತಗೊಂಬಂದಿರೋಂಥದ್ದು, ಸಾಕಷ್ಟು ಜನ ಆ ಪಕ್ಷದಲ್ಲೂ ಇದ್ದರು, ಕಾರ್ಯಕರ್ತರಿದ್ದರು, ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿದ್ದರು. ಅವ್ರಿಗೆ ಅವಕಾಶಗಳೇ ಇಲ್ಲ. ಯಾಕೆಂತಂದರೆ ಇದು ಒಂದು ಈ ಪೊಲಿಟಿಕ್ಸಲ್ಲಿ ಒಂದು ಬಿಸ್ನೆಸ್ ದೊಡ್ಡ ಕಾಂಪ್ಲೆಕ್ಸ್, ಒಂದು ಕೂಟ ವ್ಯವಸ್ಥೆ ಇದೆ. ಅಲ್ಲಿ ಹೊಸಬರಿಗೆ ಅವಕಾಶ ಇರಬಾರ್ದು ಅನ್ನೋ ರೀತಿಯಲ್ಲಿ ಆ ವ್ಯವಸ್ಥೆ ಸೃಷ್ಟಿಯಾಗೋಗಿದೆ. ಈಗ ಅದನ್ನು ಒಡೆದಾಕಬೇಕು, ನಾವೆಲ್ಲ ಬೆಳಿಬೇಕು ಅನ್ನೋದಾದರೆ ಈ ಒಂದು ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆದಂಥ ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವ್ರನ್ನ ಗೆಲ್ಲಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಆಮೇಲೆ ಎಲ್ಲ ಪ್ರಮುಖ ಲೀಡರ್ಗಳು ಹೇಳ್ತಾ ಇದ್ದಾರೆ, ನೀವು ಕೇಳಿಸ್ಕೊಂಡಿದ್ದೀರಿ, ಈ ಒಂದು ಚುನಾವಣೆಯಲ್ಲಿ ಬಿಜೆಪಿ ಗೆದ್ರೆ
ಅದು ಈ ಕರ್ನಾಟಕ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಸಂದೇಶ, ದಿಕ್ಸೂಚಿ ಅಂತಂದು. ಕರ್ನಾಟಕ ಸರ್ಕಾರದ ದುರಾಡಳಿತದ ವಿರುದ್ಧ ಒಂದು ಗಟ್ಟಿ ಸಂದೇಶ ಅಂತಂದು. ದುರಾಡಳಿತ ಅಂದ್ರೆ ಕೇವಲ ಗ್ಯಾರಂಟಿ ಹೆಸರಲ್ಲಿ ಅಭಿವೃದ್ಧಿ ಕೊಡದಂಗೆ. ಇವತ್ತು ಸಾಯಂಕಾಲ ಆ ಕ್ಷೇತ್ರ ಅಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲೆಲ್ಲಿ ಅಭಿವೃದ್ಧಿ ಆಗಿಲ್ಲ ಆ ಜಾಗಗಳನ್ನು ನಾವು ಲೈವ್ ಆಗಿ ತೋರಿಸ್ತೀವಿ. ಅಲ್ಲಿ ಚರಂಡಿ ವ್ಯವಸ್ಥೆ ಇರ್ಬೋದು, ಬರೀ ಸಿಮೆಂಟ್ ರೋಡ್ ಮಾಡಿದ್ದೀವಿ. ಈ ಕ್ಷೇತ್ರ ತುಂಬ ರೋಡ್ ಮಾಡಿದ್ದೀವಿ ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ಹೇಳ್ತಾ ಇಲ್ಲ. ಅಭಿವೃದ್ಧಿ ಏನು ಮಾಡಿದ್ದೀರಿ ಅಂತ ಕೇಳಿದರೆ ಸಿಮೆಂಟ್ ರೋಡ್ ಮಾಡಿದ್ದೀವಿ, ಹಳ್ಳಿಗೆ ಮಾಡಿದ್ದೀವಿ, ಗಲ್ಲಿ ಮಾಡಿದ್ದೀವಿ ಅಂತ ಹೇಳ್ತೀರಿ. ಬಟ್ ಆ ಸಿಮೆಂಟ್ ಅಕ್ಕಪಕ್ಕ ಚರಂಡಿ ವ್ಯವಸ್ಥೆ ಇಲ್ಲ. ನಿಮಗೆಲ್ಲ ಗೊತ್ತಿದೆ, ಶಾಲೆಗಳಿಲ್ಲ, ಆಸ್ಪತ್ರೆ ಇಲ್ಲ. ಭಾಳಷ್ಟು ಸಾರಿ ಎಲ್ಲರೂ ಮಾತಾಡಿದ್ದಾರೆ ಈ ವಿಚಾರದ ಬಗ್ಗೆ. ಬಟ್ ಅಭಿವೃದ್ಧಿ ಡೆಫಿನೇಷನ್ನು ಕೂಡ ಇವರು ತಿರುಚಾಕಿದ್ದಾರೆ. ಕೇವಲ ಸಿಮೆಂಟ್ ರೋಡ್ ಮಾಡೋದು ಅಭಿವೃದ್ಧಿ ಅಂತಂದು ಜನಕ್ಕೆ, ಇದೆಲ್ಲದೂ ಇವತ್ತು ಜನಗಳಿಗೆ ಅರ್ಥ ಆಗಿದೆ. ನಾವು ಹೋದ ಕಡೆ ಎಲ್ಲ ಭಾಳ ಉತ್ತಮವಾದಂಥ ಒಂದು ಸ್ಪಂದನೆ ಸಿಗ್ತಾ ಇದೆ. ಹಳ್ಳಿಗಳಲ್ಲೂ ಕೂಡ ಇವತ್ತು BJP ಪರ. ಈಗಲೂ ಕೂಡ ಜಡಗನಹಳ್ಳಿಯಿಂದ ಬರ್ತಾ ಇದ್ದೀನಿ. ಅವೆಲ್ಲ ಹಿಂದಿನ ದಿನಗಳಲ್ಲಿ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಿದ್ದ ಹಳ್ಳಿಗಳು ಈ ಸರಿ ನಾವು BJPಗೆ ಹಾಕ್ತಿದ್ದೀವಿ ಅಂತಂದು ಹೇಳ್ತಾ ಇದ್ದಾರೆ. ಯಾವ ಸಿದ್ದರಾಮಯ್ಯನ ಮಾತು ಕೇಳಲ್ಲ ಅಂತ ಜನ ಹೇಳ್ತಿದ್ದಾರೆ. ಇವತ್ತು ಹಳ್ಳಿಗಳಲ್ಲಿ ಒಂದು ಮೈನಾರಿಟಿಗಳು, ನೀವೆಲ್ಲ ವಿಡಿಯೋಗಳು ನೋಡಿರ್ತೀರಿ. ಈ ಎಲೆಕ್ಷನ್ನಲ್ಲಿ ನಾವು ಯಾವ ಅಹಿಂದ ನಾಯಕರ ಮಾತು ಕೇಳಲ್ಲ. ಯಾಕಂದರೆ ಅಹಿಂದ ಹೆಸರಲ್ಲಿ ನಮ್ಮ ಶೋಷಣೆ ಆಗಿದೆ. ನಮ್ಮ ಅಭಿವೃದ್ಧಿ ಕೊಡದಂಗೆ ಕೇವಲ ನಮ್ಮನ್ನು ಬಳಸ್ಕೊಂಡು ಅವರು ರಾಜಕೀಯವಾಗಿ ಕೆಲವು ವ್ಯಕ್ತಿಗಳು ಬೆಳೆದಿದ್ದಾರೆ ಅನ್ನೋದು ಎಲ್ಲರಿಗೂ ಒಂದು ಅವೇರ್ನೆಸ್ ಬಂದಿದೆ ಈ ಕ್ಷೇತ್ರದಲ್ಲಿ. ಬಟ್ ಈ ಒಂದು ಹಣದ ಒಳನೇ ಹರಿಸ್ತಾರೆ ನಾಳೆ ಈ ಒಂದು ಚುನಾವಣೆಯಲ್ಲಿ. ಅಲ್ಲ, ಓಟಿಗೆ ಇಷ್ಟು ಅಷ್ಟು ಅಂತಂದು ಏನೋ ಮಾತಾಡ್ತಾ ಗಾಳಿ ಸುದ್ದಿ ನಡೀತಾ ಇದೆ. 5,000 10,000 ಅದು ಇದು ಏನೋ ನಡೀತಾ ಇದೆ. ಇದೆಲ್ಲದನ್ನು ಕೌಂಟ್ರ್ ಮಾಡಬೇಕು ಅನ್ನೋದಾದರೆ ನಾವು ಬೂತ್ ಮಟ್ಟದಲ್ಲಿ ಮನೆ ಮನೆಗೆ ತಲುಪಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಒಂದು ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ BJP ಪಕ್ಷದ ಸಂಪೂರ್ಣ ಬೆಂಬಲ ಇದೆ. ನಾವು ಜೊತೆಯಾಗಿ ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಸರ್, ಇಲ್ಲಿ ನಾನು ಯಾವುದೇ ಲಾಭದ ಅಪೇಕ್ಷೆ ಇಲ್ಲದೆ ನಾನು ಕೆಲಸ ಮಾಡ್ತಿರೋಂಥದ್ದು. ಇದು ಯಾವುದೇ ರಾಜಕೀಯ ಲಾಭನೂ ಬಯಸ್ತಾ ಇಲ್ಲ. ನಾನು ಒಬ್ಬ ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ತಿರೋಂಥದ್ದು ಈ ಕ್ಷೇತ್ರದಲ್ಲಿ. ಯಾಕಂದರೆ ಇಡೀ ದಾವಣಗೆರೆ ಜನತೆ ಇದರ ವಿರುದ್ಧ ಇದೆ. ಬಟ್ ಚುನಾವಣೆ ಹತ್ರ ಬಂದಾಗ ಹಲವಾರು ಒತ್ತಡಗಳು ಬಂದು ಏನು ಮಾಡ್ತಾರೆ, ಜನಗಳ ಮನಸ್ಸನ್ನು ಬದಲಾಯಿಸುವಂಥ ಕೆಲಸ ಮಾಡ್ತಾರೆ. ಹಂಗಾಗಬಾರ್ದು ಅನ್ನೋದಾದರೆ ನಾವು ಯುವಕರುಗಳು ಯಾರ್ಯಾರು ಈ ಕೆಲಸದಲ್ಲಿ ಮಾಡ್ತಾ ಇದ್ದೀವಿ, ನಾವೆಲ್ಲ ಗ್ರಾಸ್ ರೂಟ್ ಲೆವೆಲಲ್ಲಿ ಓಡಾಡಬೇಕಾಗತ್ತೆ, ಗೆಲ್ಲಿಸ್ಕೋಬೇಕು. ಈಗ ನಾನು ಇಡೀ ರಾಜ್ಯ ಪ್ರವಾಸ ಮಾಡಿದ್ದೀನಿ. ಬೇರೆ ತಾಲೂಕು, ಬೇರೆ ಜಿಲ್ಲೆಗಳಲ್ಲಿ ಇವತ್ತು ದೇ ಆರ್ ಲುಕಿಂಗ್ ಅಪ್ ಟು ಅಸ್. ಈ ಚುನಾವಣೆಯಲ್ಲಿ ರಾಜಕೀಯ ಹಿನ್ನೆಲೆ ಇಲ್ಲದೆ ಇರೋರು ಗೆದ್ದರೆ ನಾಳೆ ನಾವು ಕೂಡ ಪ್ರಯತ್ನ ಮಾಡಿ ಗೆಲ್ತೀವಿ ಅನ್ನೋ ಒಂದು ಮೆಸೇಜ್ ಹೋಗಬೇಕು. ಹಾಗಾಗಿ ಒಂದು ದೊಡ್ಡ ಒಳ್ಳೆ ಉದ್ದೇಶದಿಂದ ಈ ಒಂದು ಚುನಾವಣೆಗೆ BJPಗೆ ಸಂಪೂರ್ಣವಾದಂಥ ಬೆಂಬಲ ಕೊಡ್ತಾ ಇದೆ. ಸರ್, ಅದು ವರಿಷ್ಠರ ಜೊತೆ ಮಾತಾಡಿ ಮೇ 4 ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳೋದು ಒಂದೇ ನಮಗೆ ಗುರಿ. ಇವತ್ತು ಮೇ 4ನೇ ತಾರೀಕು ಅವತ್ತು ನಮ್ಮದು ಹುಟ್ಟಿದ ಹಬ್ಬ, ಕಾಕತಾಳೀಯ ಕೋಇನ್ಸಿಡೆನ್ಸು. ಅವತ್ತು BJP ಅಭ್ಯರ್ಥಿ ಗೆಲ್ಲಿಸ್ಕೊಂಡೇ ನಾವು ಕೇಕ್ ಕಟ್ ಮಾಡೋದು ಅಂತ ಡಿಸೈಡ್ ಮಾಡಿದ್ವಿ. ಮೇ 4 ಸರ್. ನೀವು ಮಾತಾಡಿ, ಒಂದೆರಡು ಮಾತಾಡಿ ಸರ್. ಹೌದು, ಮನಸ್ಸು ಬದಲಾಯಿಸಿಲ್ಲ. ಇವಾಗ ನಾವು ರಾಜಕೀಯವಾಗಿ ಆಳವಾಗಿ ಓದೋದಂಗೆ ಇಲ್ಲಿ ವಾಸ್ತವ ಸ್ಥಿತಿಗಳು, ಪರಿಸ್ಥಿತಿಗಳು ಅರ್ಥ ಆದಂಗೆ ನಮ್ಮ ಚಿಂತನೆಗಳಲ್ಲಿ, ವಿಚಾರಗಳಲ್ಲಿ ಒಂದು ವಿಕಸನ ಆಗ್ತದೆ. ಬದಲಾವಣೆ ಅಲ್ಲ, ವಿಕಸನ ಆಗ್ತದೆ, ಬೆಳವಣಿಗೆ ಆಗ್ತದೆ ಅರ್ಥ ಆದಂಗೆ. ಕಾಂಗ್ರೆಸ್ ವ್ಯವಸ್ಥೆಯಲ್ಲಿ ಬಡವರಿಗೆ ಅವಕಾಶ ಇಲ್ಲ, ಅಹಿಂದ ವ್ಯಕ್ತಿಗಳಿಗೆ ಅಲ್ಲಿ ಅವಕಾಶ ಇಲ್ಲ. ರಾಜಕೀಯವಾಗಿ ಬೆಳೆಯೋದಕ್ಕೆ ಅಸಾಧ್ಯವಾದಂಥ ವಾತಾವರಣ ಆ ಕ್ಷೇತ್ರದಲ್ಲಿದೆ. ಕುಟುಂಬಗಳಿಗೆ ಪ್ರಾತಿನಿಧ್ಯ ಕೊಡ್ತಿರೋಂಥದ್ದು ರಾಷ್ಟ್ರ ಕಾಂಗ್ರೆಸ್ ಅಲ್ಲೇ. ನೀವು ಟಾಪ್ ಟು ಬಾಟಮ್ ನೀವು ನೋಡ್ರಿ, ಪಿರಮಿಡ್ ಟಾಪ್ ಟು ಬಾಟಮ್. ಹಂಗಾಗಿ ಅವರು ರಾಹುಲ್ ಗಾಂಧಿಗೂ ಅಸಹಾಯಕ ಇವತ್ತು. ಇವರು ನಮಗೆ ಟಿಕೆಟ್ ಬೇಕು ಅಂತಂದ್ರೆ ರಾಹುಲ್ ಗಾಂಧಿನೂ ಅಸಹಾಯಕ ಇವತ್ತು. ನಮ್ಮ ತಂಗಿನ ಅಕ್ಕನ ಗೆಲ್ಸ್ಕೊಂಬಂದಿ ಕೇರಳದಿಂದ. ಹಂಗಾಗಿ ನಿಮ್ಮ ಮಕ್ಕಳು ಅವ್ರನ್ನ ಗೆಲ್ಸ್ಕೊಂಬರ್ರಿ ಅಂತಂದು ಅವರು ಟಿಕೆಟ್ ಕೊಡುವಂಥ ವ್ಯವಸ್ಥೆ ಬಂದ್ಬಿಟ್ಟಿದೆ. ಬರೀ ಕುಟುಂಬ ರಾಜಕಾರಣ ಅಂತಂದಲ್ಲ, ನಾನು ಹೇಳಿದ್ದೀನಿ, ನಮ್ಮಂಥ ಬಡವರಿಗೆ, ಆಮೇಲೆ ರಾಜಕೀಯ ಹಿನ್ನೆಲೆ ಇಲ್ದಿರೋರಿಗೆ ಅವಕಾಶಗಳು ಬೇಕು. ಅದಕ್ಕೆ ಬಹಳಷ್ಟು ಅಡೆತಡೆ ಇರ್ತವೆ. ಕುಟುಂಬ ರಾಜಕಾರಣ ಒನ್ ಆಫ್ ದಿ ಬ್ಲಾಕ್ಸ್. ಸರ್, ಬಡತನದಿಂದ ನಾನು ಸ್ವಂತ ಶ್ರಮದ ಮೇಲೆ ಬಂದಿದ್ದೀನಿ.
ಈಗ ಬಡವ ಅಲ್ಲ, ಎಲೆಕ್ಷನ್ ಮಾಡೋ ದುಡ್ಡಿದೆ. ಬಟ್ ಬಡತನದ ಹಿನ್ನೆಲೆಯಿಂದ ಈಗ ಎಸ್ ಮಲ್ಲಿಕಾರ್ಜುನ್ ಬಡವರಲ್ಲ, ಸಮರ್ಥ ಬಡವರಲ್ಲ. ಈಗ ಅದ್ರ ಮೇಲೆ ಕೇಸ್ ಹಾಕಿದ್ರೆ ಗೊತ್ತಾಕತಿ ಯಾವ ಅಫಿಡವಿಟ್ ನಿಜ, ಯಾವ ಅಫಿಡವಿಟ್ ಸುಳ್ಳು ಅಂತಂದು. ಕೇಸ್ ಹಾಕಿದ್ರೆ ಗೊತ್ತಾಗ್ತೈತೆ ಅವೆಲ್ಲ ಸುಳ್ಳು ಲೆಕ್ಕ ಅಂತ ನನ್ನ ಅನಿಸಿಕೆ. ಅಲ್ಲ, ವಿಸಿಬಲ್ ಇದೆ ಸರ್, ಮೆಡಿಕಲ್ ಕಾಲೇಜ್ಗಳಿದಾವೆ, 5 ಶುಗರ್ ಫ್ಯಾಕ್ಟ್ರಿ ಇದೆ, ಆಯ್ತಾ, ವಿಸಿಬಲ್ ಹೋದ್ರು. ಇಲ್ಲಿ ಶ್ರೀಮಂತರು ಈಗ ಬಡವರು ಇದೀವಿ ಅಂತಂದಲ್ಲ, ಒಂದು ಬಡತನದ ಹಿನ್ನೆಲೆಯಿಂದ ಸ್ವಂತ ಶ್ರಮನ ಮೇಲೆ ಬಂದಂತ ವ್ಯಕ್ತಿಗಳು ಹಾಗೂ ಬಂಗಾರದ ಚಮಚ ಇಟ್ಕೊಂಡು ಹುಟ್ಟಿರ್ತಾರಲ್ಲ, ಫಾರಿನ್ ಎಜುಕೇಷನ್ನು. ಈಗ ಅವ್ರು ಇನ್ನೊಂದು ವಿಚಾರ ಹೇಳ್ಬೇಕು, ಅವ್ರು ಮಾಡ್ಕೊಂಬಂದ್ರೆ ಬಿಸ್ನೆಸ್ ಡಿಗ್ರಿ ಫಾರಿನ್ನಿಗೆ ಹೋಗಿ, ಅವರಿಗೆ ರಾಜಕಾರಣ ಬೇಕಾಗಿರೋದು ಬಿಸ್ನೆಸ್ ಮಾಡ್ಬೇಕು ಅಂತಂದು. ಜನಗಳು ಸೇವೆ ಅಲ್ಲ. ಅವರು ಎಲೆಕ್ಟ್ ಆದ ತಕ್ಷಣ ಹಳ್ಳಿಗಳಿಗೆ ಹೋಗಿ ಅಭಿವೃದ್ಧಿ ಮಾಡಲ್ಲ, ಅವ್ರು ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ. ಅವ್ರು ಲೆಕ್ಕಪತ್ರ ಹಿಡ್ಕೊಳ್ಳೋದು ಹಳ್ಳಿ ಅಭಿವೃದ್ಧಿ ವಿಚಾರದ್ದಲ್ಲ. ಅವ್ರವೇನು ಫ್ಯಾಕ್ಟ್ರಿಗಳಿದಾವೆ, ಅವ್ರವೇನು ಮೆಡಿಕಲ್ ಕಾಲೇಜ್ ಇದಾವೆ, ಸಾಯಂಕಾಲ ಅವ್ರ ಟೈಮು ವ್ಯಯ ಮಾಡೋದು. ಈಗ ನಾನು ಅಥವಾ ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪ ಗೆದ್ವಿ ಅಂತಂದರೆ ನಮ್ಮ ಕೆಲಸ ಏನು? ಜನಗಳ ಹತ್ರ ಮಾತಾಡ್ಸೋದು, ಸಾರ್ವಜನಿಕರಿಗೆ ಸಂಪೂರ್ಣವಾದಂಥ ಸಮಯ ಕೊಡುವಂಥದ್ದು. ಈ ಸತೀಶ್ ಅಣ್ಣರು ಎಷ್ಟು ಜೀವನ ಸವಿಸಿದಾರೆ ಅವರು ಸಾರ್ವಜನಿಕವಾಗಿ. ಅದು ಸಣ್ಣ ಪುಟ್ಟ ಹೋರಾಟ ಇರಲಿ, ಅವ್ರು ಎದುರಿಗೆ ನಿಂತ್ಕೊಂಡು ಪ್ರತಿಯೊಂದು ಹೋರಾಟದಲ್ಲೂ ಭಾಗಿಯಾಗಿರುವಂಥದ್ದು. ಅದು ಬಡತನದಿಂದ ಬಂದಂಥ ನಮಗೆ ನೋವಿನ ಹಸಿವಿನ ನೋವು ಗೊತ್ತಿರೋಂಥವ್ರಿಗೆ ಸೇವೆ ಮಾಡ್ಬೇಕಂತ ಬಂದಿದ್ದೀವಿ. ಅಂಥ ವ್ಯಕ್ತಿನ ಗೆಲ್ಲಿಸ್ಬೇಕನ್ನೋದು ನಮ್ಮ. ಸರ್ ಅದು ನೋಡೋಣ, ಮೇ 4 ಆದ್ಮೇಲೆ ನೋಡೋಣ ಅದೆಲ್ಲ. ಈಗ ಮೇ 4 ಆದ್ಮೇಲೆ ಅವೆಲ್ಲದನ್ನು ನೋಡೋಣ ಅಂತಂದು. ಈಗ ಸದ್ಯಕ್ಕೆ ಅದೆಲ್ಲ ಬೇಡ. ಸರ್ ಕಾಂಗ್ರೆಸ್ನವರು ಟಿಕೆಟ್ ಯಾವ ಕಾರಣಕ್ಕೂ ಕೊಡಲ್ಲ, ಕೊಡ್ತೀವಿ ಅಂತಂದ್ರು ನಾವು ಹೋಗಲ್ಲ ಅಂತಂದು ಈ ಸದ್ಯಕ್ಕೆ ಡಿಸೈಡ್ ಮಾಡ್ಕೊಂಡಿದ್ವಿ. ಇಲ್ಲ, ಮೊದಲನೇ CM ಆಗಿದ್ದಾಗ ಆದರ್ಶ ವ್ಯಕ್ತಿ ಆಗಿದ್ರು, ನಾವು ಆದರ್ಶ ಪಾಲನೆ ಮಾಡ್ತಿದ್ವಿ. ಈಗಿರೋ ಸಿದ್ದರಾಮಯ್ಯ ಸೋಲ್ಡ್ ಔಟ್ ಆಗಿದ್ದಾರೆ. ಶಾಮನೂರ್ ಫ್ಯಾಮಿಲಿ ಅಂತ ಯಾರು ಶ್ರೀಮಂತರದರಲ್ಲ ಅಂತರಿಗೆ ಸೋಲ್ಡ್ ಔಟ್ ಆಗಿ, ಅವ್ರ ಸಿದ್ಧಾಂತನೂ ಇಲ್ಲ. ನೇರವಾಗಿ ಹೇಳ್ತೀನಿ ಇದನ್ನು, ಇದರಲ್ಲಿ ಯಾವುದೇ ಹಿಂಜರಿಕೆ ಇಲ್ಲ. ಯಾಕೆಂತಂದ್ರೆ ಅವರು ನೀವು ಹೇಳಿದ್ರೆ ಆದರ್ಶ ವ್ಯಕ್ತಿ ಅಂತಲೇ ನಾವು ನೋಡ್ತಾ ಇದ್ದಿದ್ದು. ಆದರೆ ಇವತ್ತು ಬಡವರಿಗೆ, ಮೈನಾರಿಟಿಗೆ ಯಾರು ಅವ್ರನ್ನ ಓಟ್ ಹಾಕಿ ಗೆಲ್ಲಿಸಿದ್ದಾರೆ, ಇವತ್ತು CM ಆಗೋದಕ್ಕೆ ಯಾರು ಮುಖ್ಯ ಕಾರಣ ಆಗಿದ್ದಾರೆ ಅಂಥವ್ರನ್ನ ಪದೇ ಪದೇ ಕೈ ಬಿಡ್ತಿದ್ದಾರೆ ಅವರು. ಒಳ ಮೀಸಲಾತಿ ವಿಚಾರದಲ್ಲೂ ಕೂಡ ಒಂದು ಘೋರ ಅನ್ಯಾಯ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ನೋ ಮೋರ್ ಅಹಿಂದ ಲೀಡರ್ ಸಿದ್ದರಾಮಯ್ಯ. ಅವ್ರಿಗೆ ಮೀಸಲಾತಿ ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಅವರು ಅವಧಿ ಲೆಕ್ಕದಲ್ಲಿ ದೇವರಾಜ ಅರಸು ಅವರ ದಾಖಲೆಯನ್ನು ಮುಗಿದಿದ್ದೀನಿ ಅಂತ ಹೇಳ್ತಾರೆ. ಆದರೆ ದೇವರಾಜ ಅರಸು ಅವರು ಅವನೂರು ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ತಂದರು. ಇವ್ರ ಸಾಧನೆ ಏನು ಅಂದರೆ, ಅವರು ಕೂಲಿ ಮಾಡೋರ್ನ ಕರ್ಕೊಂಬಂದು ಟಿಕೆಟ್ ಕೊಡ್ತಾ ಇದ್ರು. ಇವರು ಅಂಥವ್ರನ್ನ ದೂರ ಇಟ್ಟು, ಅಂಥವ್ರು ಯಾರಾದರೂ ಸಿಡಿದಿದ್ರೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಸಮಾಧಾನ ಮಾಡಿ, ಅವ್ರನ್ನ ಎದುರಿಸಿ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಹಿಂಸರಿಸಿ, ಅವ್ರ ಪರಿಚಯ ಇರಲ್ಲ, ಅವ್ರ ಕಬಡ್ಡಿ ಆಡೋದು ನೋಡಿದ್ವಿ ಅಂತ ಹೇಳ್ತಾರೆ, ಕುಸ್ತಿ ಆಡೋದು. ಇವೆಲ್ಲ ಸುಳ್ಳುಗಳು, ಇವೆಲ್ಲ ಪಬ್ಲಿಕಲ್ಲಿ ಹೇಳೋಂಥದ್ದು. ಗೊತ್ತಾಗ್ಬಿಟ್ಟಿದೆ ಇವು ಏನು ಒಂದು ಈ ವರ್ಗ ಶೋಷಣೆ ಒಳಗಾಗಿರುವಂಥ ವರ್ಗಕ್ಕೆ ಒಂದು ಹೆಗಲ ಮೇಲೆ ಕೈ ಹಾಕಿ ಒಂದು ಒಂದೆರಡು ಮಾತು ಹೇಳಿದ್ರೆ ಇವ್ರು ತಣ್ಣಗಾಗ್ಬಿಡ್ತಾರೆ ಅನ್ನೋದು. ಅದು MP ಚುನಾವಣೆಯಲ್ಲಿ ನಮ್ಮ ವಿಚಾರದಲ್ಲಿ ನಡೀಲಿಲ್ಲ. ಅದು ನಾವು ಗಟ್ಟಿಯಾಗಿ ನಿಂತ್ಕೊಂಡು ಎಲೆಕ್ಷನ್ ಮಾಡಿದ್ವಿ. ನಾವು ಆ ಒಂದು ಗಟ್ಟಿತನ ಎಲ್ಲರಲ್ಲೂ ಬರಲಿ ಅಂತಂದು ಈ ಒಂದು ಚುನಾವಣೆಯಲ್ಲಿ ನಾವು ಸಂದೇಶ ಕೊಡ್ತಾ ಇದ್ವಿ. ಧರ್ಮದ ಮೇಲೆ, ಸ್ವಂತ ಒಂದು ಶಕ್ತಿ ಮೇಲೆ 100% ಈ ಚುನಾವಣೆ ಗೆಲ್ಲುತ್ತೆ. ಆಮೇಲೆ ಮೈನಾರಿಟೀಸ್ ಕೂಡ ಈ ಒಂದು ಚುನಾವಣೆಯಲ್ಲಿ ಇಡೀ ದೇಶಕ್ಕೊಂದು ಸಂದೇಶ ಕಳಿಸ್ತಾ ಇದ್ದಾರೆ. ನಾವು ಪಕ್ಷಾತೀತವಾಗಿ ಈ ಚುನಾವಣೆಯಲ್ಲಿ BJP ವೋಟ್ ಹಾಕ್ತೀವಿ ಅನ್ನೋದು ಅವರಿಗೂ ಕೂಡ ಮನವರಿಕೆ ಆಗಿದೆ. ನನ್ನ ಅಂದಾಜು ಒಂದು 15,000-20 ಸಾವಿರ, ನನ್ನ ಅಂದಾಜು, ಅದು ತಪ್ಪಿರ್ಬೋದು. ಬಟ್ ಅಷ್ಟಂತೂ ಮುಂಚೆ ಎಲ್ಲ 2,500-3 ಸಾವಿರ ವೋಟ್ ಬರೋದು. ಈಗ ಮೋರ್ ದೆನ್ ಒಂದು 10,000 to 15,000 ಮೈನಾರಿಟಿ ವೋಟ್ಸು BJP ಬಂದೇ ಬರುತ್ತೆ ಸರ್. ಇಲ್ಲ ಇಲ್ಲ, ಎಲ್ಲ ಸುಳ್ಳು. ಸಾಂಪ್ರದಾಯಿಕ ನಮ್ಮ ಮತದಾರರು ಯಾವತ್ತು ಬದಲಾಗಲ್ಲ. ಇಲ್ಲ ಇಲ್ಲ, ಇಲ್ಲಿ ನೀವು ಸಾಂಪ್ರದಾಯಿಕ ವೋಟ್ ಬೇಸ್ ಏನಿದೆಯಲ್ಲ ಇಲ್ಲಿ, ಅಲ್ಲ ಈ ವಿಚಾರ ನಾನು ಅಲ್ಲಿ ಕೇಳಿಸ್ಕೊಂಡಿದ್ದೀನಿ. ಬಟ್ ಗ್ರೌಂಡ್ ಲೆವೆಲಲ್ಲಿ ಇರೋದ್ರಿಂದ ಗ್ರೌಂಡ್ ಲೆವೆಲ್ ಇಂಟೆಲಿಜೆನ್ಸ್ ನನಗೆ ಭಾಳ ಚೆನ್ನಾಗಿದೆ. ಪ್ರತಿಯೊಬ್ಬ ಪಂಚಮಸಾಲಿ ಅವರು ಇರ್ಬೋದು, ಮುಂದುವರಿದ ಜಾತಿಯವರು ಇರ್ಬೋದು, ಅವರು BJP ಬಿಟ್ಟು ಒಂದು ವೋಟು ಕೂಡ ಆ ಕಡೆ ಈ ಕಡೆ ಹೋಗಲ್ಲ. ಅತಿ ಹೆಚ್ಚು ಮತ ಅವರೇ ಆಗ್ತಾರೆ. ಅತಿ ಹೆಚ್ಚು ಮತಗಳು ಅವರೇ ಆಗ್ತಾರೆ ಈ ಕ್ಷೇತ್ರದಲ್ಲಿ. ಇದನ್ನು ಭಾಳ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ, ನಾನು ಸುಮ್ಮನೆ ಹೇಳ್ಬೇಕಂತಂದು ಹೇಳ್ತಾ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಒಂದು ಬದ್ಧತೆ ಇದೆ.
ಆ BJPನಲ್ಲಿ ಆ ಒಂದು ಪ್ರಾಮಾಣಿಕತೆ ನಾವು ನೋಡಿದ್ದೀವಿ, ವೋಟರ್ಸಲ್ಲಿ ಆ ಒಂದು ಪ್ರಾಮಾಣಿಕತೆ ಇದೆ. ನಾನು ಆ ದಕ್ಷಿಣ ಕ್ಷೇತ್ರದ ಮತದಾರನಾಗಿ ಹೇಳ್ತಾ ಇದ್ದೇನೆ, ವಿನಯ್ ಕುಮಾರ್ ಅವರು ನಮ್ಮ ಜೊತೆಗೆ ಬಂದ ಮೇಲೆ, ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ ಮೇಲೆ ನಮ್ಮ ಅಭ್ಯರ್ಥಿಗೆ ಹೆಚ್ಚು ಶಕ್ತಿ ಬಂದಿದೆ. ಅವರು ಜಯದ ಹಾದಿಯಲ್ಲಿದ್ದಾರೆ. ಯಾವ್ದು ಮುಂದೆ ಆಲೋಚನೆ ಮಾಡ್ತಾರೆ ಅಂದಲ್ಲ, ಇಲ್ಲಿ BJP ಭಾಳ ಗಟ್ಟಿಯಾಗಿ ಈ ಕ್ಷೇತ್ರದಲ್ಲಿದೆ. ಇವಾಗ ಏನು ಮೈನಾರಿಟಿ ಒಂದು ಅವೇರ್ನೆಸ್ ಬಂದಿರಲಿಲ್ಲ, ಅವರು ಶೋಷಣೆ ಒಳಗಾಗ್ತಿರೋದು ಅವರಿಗೆ ಗೊತ್ತಾಗ್ತಿರಲಿಲ್ಲ. ಈ ಸರಿ ಒಂದು ಅವೇರ್ನೆಸ್ ಬಂದಿದೆ ಇವಾಗ. ಸೊ ಅಲ್ಲಿಂದನೂ ಬಲ ತುಂಬ್ತಾ ಇದೆ, ಎಲ್ಲ ವರ್ಗದವರು ಕೂಡ ಇವತ್ತು ಬಲ ತುಂಬ್ತಾರೆ. ಆಮೇಲೆ ಇದು ಚುನಾವಣಾ ರಾಜಕೀಯ, ಪಾರ್ಟಿ ಕೇಳ್ತಾ ಇಲ್ಲ. ವಿನಯ್ ಕುಮಾರ್ ಅವ್ರು ಹೌದು, ನಾನು BJP ಮೈ ಮೇಲೆ ಬಿದ್ದು ನಾನೇ ಬೆಂಬಲ ಕೊಡ್ತಾ ಇದ್ದೀನಿ. ಅಲ್ಲ ನಾನೇ ಹೇಳ್ತಿದ್ದೀನಲ್ಲ ಸರ್, ಪಕ್ಷ ಮತ್ತು ಅಭ್ಯರ್ಥಿ ಹಾಗೂ ದಾವಣಗೆರೆ ಇವತ್ತಿನ ಒಂದು ಪರಿಸ್ಥಿತಿ ನೋಡಿ ಈ ಒಂದು ನಿರ್ಧಾರ ತಗೊಂಡಿದ್ದೀವಿ. ಕರ್ನಾಟಕಕ್ಕೆ ಒಳ್ಳೇದಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ನಿರ್ಧಾರ ತಗೊಂಡಿದ್ದೀವಿ.